आज आपके सामने हो गया, देखिए आप, बहुत ही अच्छा प्रदर्शन ये लोग बच्चे लोग करें, क्यों बोले तो जो करते ये लोगों को गुडविल मिलना है। बहुत ही अच्छा तरीके से खुद मैं आपको भी बोलना चाहता हूँ, आप देखिए आपके सामने ये जो महाभारत के बारे में उन्होंने बताया, बहुत ही अच्छा। जो भी बच्चे करें सभी लोगों को मेरे तरफ से मैं और एक बार मैं अभिनंदन देता हूँ। विशेषकर जो संचलन किए शुरू में यार ಮಾಡಿದ್ರ ಹುಡುಗಿ ಇಂಗ್ಲಿಷ್ದಲ್ಲಿ ಕನ್ನಡದಲ್ಲಿ ಎಲ್ಲ ಮಾತಾಡಿದ್ರಲ್ಲ ಅಮ್ಮಕ್ಕೆ ಫಸ್ಟ್ ಆಂಕರ್ ಯಾರವರು ವಿಜಯಲಕ್ಷ್ಮಿ ಅಂತ ನಿಜವಾಗ್ಲೂ ಆ ಹುಡುಗಿ ವಿದ್ಯಾರ್ಥಿನಿಯರೇ ಮತ್ತು ಪಾಲಕರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ನಿಜವಾಗ್ಲೂ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿ 16ನೇ ವರ್ಷ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ। ನನಗನ್ಸಿದ ಮಟ್ಟಿಗೆ ಸುಮಾರು ವರ್ಷದಿಂದ ಈ ಒಂದು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗ್ತಾ ಇದ್ದೀನಿ। ಇವತ್ತು ನಿಜವಾಗ್ಲೂ ನಾಗರಾಜ್ ಹಿಬಾರಿ ಅವರು ಅವರ ಮನದಾಳದ ಮಾತುಗಳನ್ನು ನಮ್ಮ ಮುಂದೆ ನಿಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ। ಮನುಷ್ಯನ ಜೀವನದಲ್ಲಿ ಎಲ್ಲರಿಗೂ ಕೂಡ ಒಂದು ಆಸೆ ಇರುತ್ತೆ, ಒಂದು ಡ್ರೀಮ್ ಇರುತ್ತೆ, ನಾವೇನಾದರೂ ಮಾಡಬೇಕು, ನಮ್ಮ ಮಕ್ಕಳಿಗೆ ಭವಿಷ್ಯ ನಿರ್ಮಾಣ ಮಾಡಬೇಕು, ನಮ್ಮ ಮಕ್ಕಳಿಗೆ ಪ್ರಾಪರ್ಟಿ ಮಾಡಬೇಕು, ಅದು ಸ್ವಾಭಾವಿಕ ಇದೆ। ಅದು ಆಸೆನೇ ಇದ್ದಿಲ್ಲ ಅಂದ್ರೆ ಒಂದು ಮನುಷ್ಯನೇ ಇರಂಗಿಲ್ಲ। ಇವತ್ತು ಯಾವಾಗ ಮೊನ್ನೆ ನಡೆದಂತ ಏನು ಘಟನೆ ಆಯಿತು, ನಿಜವಾಗ್ಲೂ ನಂಗೆ ರಾತ್ರಿ ಫೋನ್ ಬಂದ ತಕ್ಷಣ ನಾನು ನಮ್ಮ ಪ್ರಭಾ ನ್ಯಾಯವಾದಿಗಳಿಗೆ ಸುಮಾರು ಸಲ ನಾನು ಫೋನ್ ಮಾಡಿದೆ। ಮತ್ತು ತಿರ್ಗಾ ಇವ್ರು ಎಲ್ಲಿ AIG ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದು ನೀವು ಹೆಬ್ಬಾರೆ, ಅಲ್ಲಿ ಕೂಡ ದೂರವಾಣಿ ಮೂಲಕ ಅಲ್ಲಿರ್ತಕ್ಕಂಥ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆ ಡಾಕ್ಟರ್ ಕೂಡ AIG ನಾನು ಫೋನ್ ಮಾಡಿ ಇದು ಭಾಳ ನನಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ, ಅದಕ್ಕೆ ಏನು ಮಾಡಬೇಕು ನೋಡಿ ಭಾಳಷ್ಟು ಕೇರ್ ಮಾಡಿ ಅವ್ರಿಗೆ ನೋಡ್ಬೇಕಂದಾಗ ಅವರು ಕೂಡ ಭಾಳ ಇದರಿಂದ ಇವತ್ತು ನಿಜವಾಗ್ಲೂ ಹೇಳಬೇಕಾಗಿತ್ತು ಅಂದ್ರೆ ಭಾಳಷ್ಟು ಜನ ಹೇಳ್ತಾ ಇದ್ರು ಆ ರಾಡು ಒಳಗಿಂದ ಹೊಟ್ಟೆಗಿಂದ ಬಂದು ಹಿಂದೆ ಬಂದಿದೆ ಅಂತೇಳಿ। ಆದ್ರೆ ಅವಾಗ ಅವ್ರ ಶಕ್ತಿ ಏನು ಅಂದ್ರೆ ಯಾವ ಮನುಷ್ಯನ ಮೇಲೆ ಛಲ ಇರ್ತದ, ಯಾರಿಗೆ ಆತ್ಮಸಾಕ್ಷಿ ಇರ್ತದ ಅವನಿಗೆ ಅಷ್ಟೊಂದು ಆದ್ರೂ ಕೂಡ ಅವನೇ ಅದು ರಾಡ್ ತಕ್ಕೊಂಡು ಆ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ಹೋಗಿದಾಗ ಡಾಕ್ಟ್ರೇ ಯಾವ ರೀತಿ ಅದಕ್ಕೆ ನೀನು ಮಾಡಿದಪ್ಪ ಅಂತ ಬಹಳ ಆಶ್ಚರ್ಯ ಆಯ್ತು। ಇವತ್ತು ನಿಜವಾಗ್ಲೂ ನಾಗರಾಜ್ ಹಿಬಾರಿ ಅವರು ಮರುಜೀವ, ಯಾಕಂದ್ರೆ ಪಾಪ ಅವ್ರ ಆತಂಕ, ಅವರು ಎಷ್ಟು ಅವ್ರು ಮಾತಾಡ್ತಾ ಇರುವಾಗ ನೋಡಿದ್ರೆ ನಾನು ಎಷ್ಟೊಂದು ಅವ್ರಿಗೆ ಇದು ಆಗ್ತಾ ಇದೆ ಅಂದ್ರೆ ಇವತ್ತು ನಿಜವಾಗ್ಲೂ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ಇಲ್ಲಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ನೀವು ಹಿಬಾರಿ ಅವರು ಪ್ರಾರಂಭ ಮಾಡಿದ್ರಿ। RK ಹಿಬಾರಿ ಹೆಸರಿಂದೇನೋ ಪ್ರಾರಂಭ ಆಗಿದೆ। ಇವತ್ತು ನಿಜವಾಗ್ಲೂ ಇವತ್ತೇನು ಮಹಾಭಾರತ ಬಗ್ಗೆ ತಾವು ಪ್ರದರ್ಶನ ಮಾಡಿದ್ರಿ, ಇವತ್ತು ಬೇರೆ ಬೇರೆ ಇದರಲ್ಲಿ ಪ್ರದರ್ಶನ ಮಾಡಿದಾಗ ಇವತ್ತು ಯಾರು ಫೋಟೋಗ್ರಾಫರ್ ಇದ್ದಾರೆ ನಿಜವಾಗ್ಲೂ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು। ಆ ಮಕ್ಕಳಿಗೆ ಯಾವ ರೀತಿ ಅವ್ನು ಟ್ರೈನಿಂಗ್ ಕೊಟ್ಟಿದ್ದಾನೆ, ಆ ಮಕ್ಕಳು ನಿಜವಾಗ್ಲೂ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿದಾರೆ। ಇವತ್ತು ತಾವೆಲ್ಲ ಪಾಲಕರು ಕೂತಿದ್ರಿ, ಯಾಕಂದ್ರೆ ನಿಮ್ಮ ಮಕ್ಕಳು ಯಾರದೇ ಮಕ್ಕಳು ಇರ್ಬೋದು, ಅವ್ರವ್ರ ಮಕ್ಕಳು ಇವತ್ತು ಅವ್ರು ನೋಡಿದ್ರಿ, ಅವ್ರು ಮಾಡಿರ್ತಕ್ಕಂಥ ಪ್ರದರ್ಶನ ನಾವು ಎಷ್ಟೇ ಅವ್ರ ಬಗ್ಗೆ ಹೊಗಳಿದ್ರು ಕೂಡ ಕಡಿಮೆ ಇದೆ। ನಂಗೆ ಪಾಪ ಮೇಘಾ ಹಿಬಾರಿ ಅವ್ರು ಬಂದರು, ಇಲ್ಲ ಸರ್ ನಾವು ಈ ಸಲ ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಮಾಡಿದ್ದೀವಿ, ಏನಮ್ಮ ಅಂತ ನಾನು ಕೇಳಿದಾಗ ಇಲ್ಲ ಸರ್ ಸ್ವಲ್ಪ ಉದ್ಘಾಟನೆ ಮಾಡಿದ ನಂತರ ನೀವು ಮುಂದ್ಗಡೆ ಕೂತ್ಕೊಳ್ರಿ, ನಮ್ಮ ವಿದ್ಯಾರ್ಥಿನಿಯರು ಕೆಲವು ಪ್ರದರ್ಶನ ಮಾಡ್ತಾರೆ, ಅವರು ಅದನ್ನ ನೋಡಿದ ನಂತರ ತಾವು ಮಾತಾಡಬೇಕು ಅಂತ ಹೇಳಿದ್ರು। ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತಾ ಇದೆ। ಇವತ್ತು ಇನ್ನೂ ಕೂಡ ಅನೇಕ ಕಾರ್ಯಕ್ರಮಗಳು ಅವ್ರು ಹಮ್ಮಿಕೊಂಡಿದ್ದಾರೆ। ಇವತ್ತ ರಿಸಲ್ಟ್ ಬಗ್ಗೆ ಕೂಡ ಹಿಬಾರಿ ಅವರು ಹೇಳ್ಕೊಂಡಿದ್ದಾರೆ। ಇವತ್ತೇನು ನಮ್ದು ಎಲ್ಲಿಂದು ಮಲ್ಲಿಕಾರ್ಜುನ ಪ್ರಭಾ ನಮ್ದು ಬಸವರಾಜ್ ಮೊಳಕೇರಿ ಅವರು ವಾಯ್ ಮಾದಾರವ್ ಸರ್ ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ। ಹೇಳಿದ್ರು ಪಾಪ ಇವತ್ತು ಏನು ಹಿಬಾರಿ ಅವ್ರು ಹೇಳ್ತಾ ಇದ್ರಲ್ಲ 10 ಸ್ಟೂಡೆಂಟ್ ಅಲ್ಲಿ ನಿಮ್ಮ ಶಾಲೆಯ 2 ಸ್ಟೂಡೆಂಟು ಆ ಇದ್ರಲ್ಲಿ ಬಂದಿದ್ದಾರೆ ಅಂತ। ನಿಜವಾಗ್ಲೂ ನನ್ನ ಪರವಾಗಿ ನಿಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಪ್ರಿನ್ಸಿಪಾಲ್ರು ಮತ್ತು ನಿಮ್ಮ ಸೊಸೈಟಿಯ ಎಲ್ಲ ಗೌರವಾನ್ವಿತ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೆ ನನ್ನ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ। ಯಾಕೆಂದ್ರೆ ಹಿಂದಿನ ದಿನದಲ್ಲಿ ಯಾವಾಗ ಎಜುಕೇಶನ್ ಮಿನಿಸ್ಟರ್ ನಮ್ಮ ತನ್ವೀರ್ ಸೇಠ್ ಅವರು ಇದ್ದರು ಅವಾಗಲೂ ಕೂಡ
ನಾನು ಶಾಸಕನಾಗಿದ್ದೆ. ತನ್ವೀರ್ ಸೇಠ್ ಅವರಿಗೆ ನಿಮ್ಮ ಶಿಕ್ಷಣ ಸಂಸ್ಥೆ ಕೂಡ ಕರ್ಕೊಂಡು ಬಂದು ಇಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಬಗ್ಗೆ ಕೂಡ ತನ್ವೀರ್ ಸೇಠ್ ಅವರಿಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸ ಕೂಡ ಆಯ್ತು. ನಿಜವಾಗ್ಲೂ ಇವತ್ತೇನು ಇವೆಲ್ಲ ಈ ಮಕ್ಕಳ ಪ್ರದರ್ಶನ ಇವತ್ತೆಲ್ಲ ತಾಯಂದ್ರು ಕೂತಿದಾರ. ನಂದು ಕೂಡ ಭಾಷಣ ಕೇಳಬೇಕು ಮಾಡಬೇಕು ಅಂತ ಅವ್ರ ಮೇಲೆ ಇಚ್ಛೆ ಇಲ್ಲ. ಯಾಕಂದ್ರೆ ಅವ್ರ ಮಕ್ಕಳಿನ ಏನ್ ಪ್ರದರ್ಶನ ಮಾಡಿದಾರ, ಇನ್ನು ಆಕ್ಟಿವಿಟೀಸ್ ಎದ್ರಾಗ ಭಾಗಿಯಾಗಿದಾರ, ಅದು ನೋಡಬೇಕು ಅಂತ ಅವ್ರಿಗೆ ಆಸೆ ಇದೆ. ಅದಕ್ಕೆ ನಾನು ಕೂಡ ನಿಮ್ ಟೈಮ್ ತಗೊಳ್ಳೋದಿಲ್ಲ. ಯಾಕಂದ್ರೆ ಇವತ್ತು ಏನಪ್ಪ ಮೈಕ್ ಸಿಗುತ್ತೋ ಅಂದ್ರೆ ಇವರೇ ಭಾಷಣ ಮಾಡಿದ್ರು, ಅದಕ್ಕೆ ನಾನು ನಿಮ್ ಸಮಯ ತಗೊಳ್ಳೋದಿಲ್ಲ. ನಾನು ನಿಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು, ಅದ್ರ ಜೊತೆಯಲ್ಲಿ ಒಳ್ಳೆ ಸಂಸ್ಕಾರ ಇರ್ಬೇಕು. ಯಾಕಂದ್ರೆ ನೀವು ಬರೇ ಡಾಕ್ಟರ್ ಮಾಡಿದ್ರಿ, ಇಂಜಿನಿಯರ್ ಮಾಡಿದ್ರಿ, IAS ಮಾಡಿದ್ರಿ, IPS ಮಾಡಿದ್ರಿ, ಆ ಮುಂದೆ ಮಕ್ಕಳು ತಾಯಿ ಅನ್ನೋದಿಲ್ಲ, ತಂದೆ ಅನ್ನೋದಿಲ್ಲ. ಅವಾಗ ಏನ್ ಮಾಡ್ತೀರಾ? ಅದ್ರ ಸಲುವಾಗಿ ಆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೂಡ ನಾನು ನೋಡಿದೆ. ಇವತ್ತು ಹೇಳ್ಬೇಕಾಗಿತ್ತು ಅಂದ್ರೆ ನಮ್ಮ ಹಿಬಾರೆ ಅವ್ರ ಧರ್ಮಪತ್ನಿ ಇರ್ಬೋದು, ಅವ್ರ ಸುಪುತ್ರಿ ಇರ್ಬೋದು, ಒಬ್ಬ ಸುಪುತ್ರಿ ನಿಜವಾಗ್ಲೂ ಅವ್ರ ತಂದೆಗಾಗಿರ್ತಕ್ಕಂಥ ಘಟನೆ ಸಂದರ್ಭದಲ್ಲಿ ಸಾಕಷ್ಟು ಪಾಪ ಆ ಮಕ್ಕಳು ಯಾವ ರೀತಿ ಆ ತಂದೆಗೆ ಸಹಾಯ ಸಹಕಾರ ಮತ್ತು ಹಿಮ್ಮತ್ ಕೊಡ್ತಕ್ಕಂಥ ಕೆಲಸ ಆ ಮಕ್ಕಳು ಏನ್ ಮಾಡಿದಾರಲ್ಲ, ನಿಜವಲ್ಲ ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ಬೇಕು. ಯಾಕಂದ್ರೆ ಯಾವುದೇ ಒಬ್ಬ ತಂದೆ ತಾಯಿ ಏನಾದ್ರು ಆಗ್ಯದ ಅಂದ್ರೆ ಮಕ್ಕಳು ಖುಷಿ ಪಡಿತಾರ, ಏನಪ್ಪ ನಮ್ಮ ಅಪ್ಪ ಇರ್ತಾರೋ ಹೋಯ್ತಾರೋ ಏನಾಯ್ತದೋ ಅಂತ. ಆದ್ರೆ ತಂದೆಗೆ ಏನಾಗಲ್ಲ, ತುಮಾರ್ಗು ಕುಚ್ಚನೆ ಹೋಗ್ತಾ ಆರಾಮ್ಸೆ ರೈಜ ಅಂತ ಹಿಮ್ಮತ್ ಕೊಟ್ರು. ಇವತ್ತು ನಿಜವಾಗ್ಲೂ ಅದ್ರ ಜೊತೆಯಲ್ಲಿ ಒಳ್ಳೆ ಸಂಸ್ಕಾರ ಕೂಡ ಕಲ್ತಿದಾರ. ಇವತ್ತು ನಾವು ಕೂಡ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಇವತ್ತು ನೋಡಿದ್ರಿ ಮಹಾಭಾರತ ಬಗ್ಗೆ ಪ್ರದರ್ಶನ ಮಾಡಿದ್ರು ಮಕ್ಕಳು. ನಿಜವಾಗ್ಲೂ ಯಾವ ರೀತಿ ಮಾಡಿದ್ರು ಅಂದ್ರೆ ಯಾವ ರೀತಿ ಮಹಾಭಾರತದಾಗ ನಾವು ನೋಡ್ತಾ ಇದೀವಿ. ಇವತ್ತು ಯಾರು ಫೋಟೋಗ್ರಾಫರ್ ಎಲ್ಲರಿದ್ರೆ ಗೊತ್ತಿಲ್ಲ ನನಗೆ, ಎಲ್ಲರಿದ್ರೆಲ್ಲ ಕಲಿಸಿದವರು ಹಳ್ಳಿ ಕೇಳಿದಾರ ಇದಾರ ಅಂತ. ಪಾಪ ನಿಜವಾಗ್ಲೂ ಕೂಡ ಬಹಳ ಒಳ್ಳೆ ರೀತಿಯಿಂದ ಆ ಮಕ್ಕಳಿಗೆ ಬಹಳಷ್ಟು ಸಮಯ ಕೊಟ್ಟು ಯಾವ ರೀತಿ ನಾವು ಮಾಡಬೇಕು ಅಂಬೋದು ನೀವು ಕಲಿಸಿದ್ರಲ್ಲ, ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಆದ್ರೆ ಹಿಬಾರೆ ಗೊತ್ತು ಒಂದು ಮಾತು ಹೇಳಿದ್ರು, ನಮ್ಗ ಎಲ್ಲರಿಗೆ ಖುಷಿ ಆಯ್ತು ಅಂತ ನಾನು ಭಾವಿಸ್ತೀನಿ. ಯುನಿಕ್ ಆಗಿರ್ಬೇಕು. ನನ್ನ ಮುಂದೆ ಏನೇ ಇದ್ರು ಕೂಡ ಮಕ್ಕಳು ಯಾರಾದವ್ರು ಮಾಡ್ಕೊಳ್ತಾರ, ನಾನು ಏನ್ ನನ್ನಿಂದ ಆಗ್ತದ ಶಿಕ್ಷಣ ಸಂಸ್ಥೆ ಬೆಳೆಸ್ತೀನಿ ಮತ್ತು ಗರೀಬ್ ಮಕ್ಕಳಿಗೆ ಇರ್ತಕ್ಕಂಥವ್ರಿಗೆ ಶಿಕ್ಷಣ ನಾನು ಕೊಡ್ತೀನಿ ಅಂತ ಏನ್ ಹೇಳಿದ್ರಲ್ಲ ನಾಗರಾಜ್ ಹಿಬಾರಿ ಅವರು, ಇದೊಂದು ಬಹಳ ದೊಡ್ಡ ಕಾರ್ಯ. ಯಾಕಂದ್ರೆ ಈ ನಾವು ಕೂಡ ಹುಮ್ನಾಬಾದಲ್ಲಿ ಇವತ್ತೇನು ಶಕುಂತಲಾ ಪಾಟೀಲ್ ರೆಸಿಡೆನ್ಸಿಯಲ್ ಸ್ಕೂಲ್ ಇಟ್ಕೊಂಡು ಡೆಂಟಲ್ ಮಹಾವಿದ್ಯಾಲಯದವರಿಗೆ ಇವತ್ತು ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು ನಾವು ಕೂಡ ನಡೆಸ್ತಾ ಇದೀವಿ. ಶಿಕ್ಷಣ ಸಂಸ್ಥೆ ನಡೆಸೋದು ಬಹಳ ಕಷ್ಟ ಕೆಲಸ ಇದೆ. ಆದ್ರೂ ಕೂಡ ಅದ್ರ ಮಧ್ಯದಲ್ಲಿ ಹಳ್ಳಿಕೇಡ್ ಅಂತ ಇದರಲ್ಲಿ ನನಗನ್ಸಿದ ಮಟ್ಟಿಗೆ ನಮ್ಮ ಕೇಶವ ಮಹಾರಾಜರು ಕೂತಿದ್ದಾರೆ ಬಸವತೀರ್ಥ ವಿದ್ಯಾಪೀಠ. ಇಲ್ಲಿ ಏನಾದರೂ 65-70 ಶಿಕ್ಷಣ ಸಂಸ್ಥೆಗಳು ನಿಮ್ಮ ಹಳ್ಳಿಕೇಡ್ ಪಟ್ಟಣದಲ್ಲೇ ಇರ್ಬೋದು. ಯಾಕಂದ್ರೆ ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಕೂಡ ನಾನು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ. ಅದಕ್ಕೆ ಬಹಳ ಕಾಂಪಿಟೇಟಿವ್ ಶಿಕ್ಷಣ. ಇದ್ರ ಮಧ್ಯದಲ್ಲಿ ತಾವು ಶಿಕ್ಷಣ ಒಳ್ಳೆ ಶಿಕ್ಷಣ ಕೊಡಿ ಆ ಮಕ್ಕಳ. ಯಾಕಂದ್ರೆ ಭವಿಷ್ಯ ನಿರ್ಮಾಣ ಮಾಡಿದಾಗ ಇವತ್ತು ಹಿಬಾರ್ಯಾಗ ಇಷ್ಟೆಲ್ಲ ಆದ್ರೂ ಅದು ಏನ್ ಕಾಪಾಡಿದ್ರು ಅಂದ್ರೆ ಆ ಮಕ್ಕಳು, ಆ ಪೇರೆಂಟ್ಸು ಅವ್ರ ಆಶೀರ್ವಾದದಿಂದ ಇವತ್ತು ಅವ್ರು ಹಿಬಾರಿ ಅವರು ಬದುಕುಳಿದಾರ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಪಾಪ ಅವ್ರಿಗೆ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ವಿಶ್ವಾಸ, ಅವನಿಗೆಲ್ಲ ಆರೈಕೆ ಆಯಿತು. ಇವತ್ತು ಜೀವಂತ ಆಗಿ ಇವತ್ತು ನಿಮ್ಮೆಲ್ಲರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಆಗಲಿ. ನಾನು ವಿಶೇಷವಾಗಿ ಈ ಸಂಸ್ಥೆಯ ಪ್ರಿನ್ಸಿಪಾಲ್ರು ಇರ್ಬೋದು, ಅವರ ಟೀಚರ್ಸ್ ಇದ್ದಾರ, ಸ್ಟಾಫ್ ಇದ್ದಾರ, ಇವತ್ತೆಲ್ಲರೂ ಕೂಡ ನಾನು ಹಿಂದೆ ಬಂದಾಗೆಲ್ಲ ನೋಡಿದಾಗ ಬಹಳಷ್ಟು ಪ್ರಗತಿ. ಪ್ರತಿ ವರ್ಷ ನಿಮ್ಮ ಶಿಕ್ಷಣ ಸಂಸ್ಥೆ ಹಂಬರವಾಗಿ ಬೆಳೀತಾ ಇದೆ, ಪ್ರಗತಿಯಲ್ಲಿದೆ, ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇದ್ರಿ. ಇನ್ನೂ ಕೂಡ ಇವತ್ತು ನಾನು ಕೇಳಿದೆ ಸುಮಾರು 650 ಸ್ಟ್ರೆಂತ್ ಇದೆ ಅಂತ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಸ್ಟ್ರೆಂತ್ ಆಗಲಿ, ಈ ಶಿಕ್ಷಣ ಸಂಸ್ಥೆ ಬೆಳೀಲಿ. ನನಗೆ ಅವ್ರಿಗೆ ಗುರ್ತಿದೆ, ನಮ್ಮ ನಾಗರಾಜ್ ಹಿಬಾರಿ ಅವರಿಗೆ ನಾನು ಯಾವಾಗಲೂ ಕೂಡ ಈ ಶಿಕ್ಷಣ ಸಂಸ್ಥೆ ಏನೇ ಸಮಯ ಬಂದಾಗ ಎಲ್ಲ ರೀತಿಯಿಂದ ತನು ಮನ ಧನ ಯಾವ ರೀತಿಯಿಂದ ಆ ರೀತಿಯಿಂದ ಸಹಾಯ ಮಾಡಕ್ಕೆ ನಾನು ಸದಾ ಇದ್ದೀನಿ. ನೀವು ಬಡವ್ರ ಪರವಾಗಿ, ಇವತ್ತು ದಲಿತರ ಪರವಾಗಿ, ಯಾರಿಗೆ ಇವತ್ತೆಲ್ಲ ಇರ್ತಕ್ಕಂಥ ಹಳಿಕೇಡದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಹಂಬರವಾಗಿ ಬೆಳೀಲಿ, ನನ್ನ ಸಂಪೂರ್ಣವಾದಂತಹ ಸಹಕಾರ ನಿಮ್ಮ ಶಿಕ್ಷಣ ಸಂಸ್ಥೆ ಜೊತೆಯಲ್ಲಿ ಇದೆ ಅಂತ ನಾನು ಹೇಳಿ, ಇವತ್ತು ನನಗಾಗಲಿ, ದಿಲೀಪ್ ಕುಮಾರ್ ತಳಪಳ್ಳಿಯವರಿಗಾಗಲಿ, ಕೇಶವ ಮಹಾರಾಜರಿಗಾಗಲಿ, ಇನ್ನು ಅನೇಕ ಜನ ನಮ್ಮ ಬೀದರ್ನಲ್ಲಿ ಬಂದಿರ್ತಕ್ಕಂಥ ಮಾದಾರವರು ಆಗಲಿ,
ಇವತ್ತೆಲ್ಲರಿಗೂ ಕೂಡ ನಮ್ಮ ನಗರ ಪುರಸಭೆಯ ಗೌರವಾನ್ವಿತ ಎಲ್ಲ ಮಾಜಿ ಸದಸ್ಯರು ಕೂಡ ತಾವು ಕರೆದಿ ಗೌರವ ಕೊಟ್ಟು ಸನ್ಮಾನ ಮಾಡಿದ್ರಿ ನಮ್ದೆಲ್ಲ माध्यम स्नेहितर ಕೂಡ ಬಂದಿದ್ದರ आज आपके सामने हो गया देखिए आप बहुत ही अच्छा प्रदर्शन ये लोग बच्चे लोग करें क्यों बोलते तो जो करते ये लोगों को गुडविल मिलना है बहुत ही अच्छा तरीके से खुद मैं आपको भी बोलना चाहता हूँ आप देखिए आपके सामने ये जो महाभारत के बारे में उन्होंने बताया बहुत ही अच्छा जो भी बच्चे करें सभी लोगों को मेरे तरफ से मैं और एक बार मैं अभिनंदन देता हूँ विशेषकर जो संचलन किए शुरू में यार ಮಾಡಿದ್ರ ಹುಡುಗಿ ಇಂಗ್ಲಿಷ್ ದಲ್ಲಿ ಕನ್ನಡದಲ್ಲಿ ಎಲ್ಲ ಮಾತಾಡಲ್ಲ ಅಮ್ಮಕಿ ಫಸ್ಟ್ ಆಂಕರ್ ಯಾರವರು ವಿಜಯಲಕ್ಷ್ಮಿ ಅಂತ ನಿಜವಾಗ್ಲೂ ಆ ಹುಡುಗಿ ಕೆಲಸ ಯಾವ ರೀತಿ ಮಾಡಿದ್ರು ಅದೇ ರೀತಿ ಮತ್ತು ಕನ್ನಡದಲ್ಲಿ ಕೂಡ ನನ್ನ ಕಡೆ ಮುಖ ಮಾಡಿ ಬಹಳ ಒಳ್ಳೆ ರೀತಿಯಿಂದ ಇವತ್ತು ಆಂಕರಿಂಗ್ ಮಾಡಿದಾರ ಆಂಕರಿಂಗ್ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಮುದ್ದು ಮಕ್ಕಳಿಗೆ ನನ್ನ ಪರವಾಗಿ ನಾನು ಅಭಿನಂದನೆ ತಗಿಸ್ತೀನಿ ಇನ್ನು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಬಹಳ ಹಂಬರವಾಗಿ ಬೆಳೀಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿ ನಾನು 4 ಮಾತು ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ